ಭರತೇಶ್ ಮೋಡಲ್ಗೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. SSC GD, SSC MTS, RPF, ಅಗ್ನಿವೀರ್ ಆರ್ಮಿ ಪರೀಕ್ಷೆಗಳನ್ನು ಬರೆಯುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ GK ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಯಾವಾಗ ಅಳವಡಿಸಲಾಯಿತು? ಆಪ್ಷನ್ ಎ ಜೂನ್ 12, 1947. ಆಪ್ಷನ್ಸ್ ಬಿ ಆಗಸ್ಟ್ 12, 1947. ಆಪ್ಷನ್ ಸಿ 22 ಆಗಸ್ಟ್ 1947. ಆಪ್ಷನ್ಸ್ ಡಿ ಜುಲೈ 22, 1947. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ಉತ್ತರ ಗುರ್ತದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಜುಲೈ 22, 1947. ಭಾರತದ ರಾಷ್ಟ್ರೀಯ ಧ್ವಜವನ್ನ ಜುಲೈ 22, 1947 ಅಳವಡಿಸಿಕೊಳ್ಳಲಾಯಿತು. ತ್ರಿವರ್ಣ ಧ್ವಜ 3 ಬಣ್ಣಗಳನ್ನ ಹೊಂದಿದೆ. ಮೊದಲನೇದು ಕೇಸರಿ, ಎರಡನೆಯದು ಬಿಳಿ, ಮೂರನೆಯ ಬಣ್ಣ ಹಸಿರು. ಕೇಸರಿ ಬಣ್ಣ ತ್ಯಾಗವನ್ನ ಸೂಚಿಸುತ್ತದೆ. ಬಿಳಿ ಬಣ್ಣ ಶಾಂತಿಯನ್ನ ಸೂಚಿಸುತ್ತದೆ. ಹಸಿರು ಬಣ್ಣ ಸಮೃದ್ಧಿಯನ್ನ ಸೂಚಿಸುತ್ತದೆ. ಈ ತ್ರಿವರ್ಣ ಧ್ವಜದ ಅನುಪಾತ ಬಹಳ ಪರೀಕ್ಷೆಯಲ್ಲಿ ಕೇಳಿದಾನ. 3:2 ಈ ತ್ರಿವರ್ಣ ಧ್ವಜ ಸಿದ್ಧವಾಗಿರ್ತದೆ. ಈ ರಾಷ್ಟ್ರೀಯ ಧ್ವಜವನ್ನ ನಿರ್ಮಾಣ ಮಾಡುವುದು ಹುಬ್ಬಳ್ಳಿಯ ಹತ್ತಿರ ಗರಗ್ ಒಂದು ಹಳ್ಳಿ. ಗರಗ್ ಯಾವ ಇಲಾಖೆ ಅಡಿ ಒಳಗೆ ಬರ್ತದ ಅಂದ್ರೆ ಇದು ಗ್ರಾಮೋದ್ಯೋಗ ಇಲಾಖೆ ಅಡಿ ಒಳಗ ಬರ್ತಕ್ಕಂಥದ್ದು ಇದು, ಸರಿನಾ? ಆಮೇಲೆ ಈ 3 ಬಣ್ಣಗಳಿಂದ ಕೂಡಿರ್ತಕ್ಕಂಥ ಈ ತ್ರಿವರ್ಣ ಧ್ವಜವನ್ನ ಭಾರತ ಸರ್ಕಾರ ಜುಲೈ 22, 1947 ಅಳವಡಿಸಿಕೊಂಡದ. ಸೊ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ನದಿ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ? ಆಪ್ಷನ್ಸ್ ಎ ಸಿಂಧು ನದಿ, ಆಪ್ಷನ್ಸ್ ಬಿ ಗೋದಾವರಿ ನದಿ, ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ, ಆಪ್ಷನ್ಸ್ ಡಿ ಕೃಷ್ಣಾ ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸಿಂಧು ನದಿ. ಭಾರತದಲ್ಲಿ ಪ್ರಮುಖವಾಗಿ ಕೆಲವು ನದಿಗಳು ಅರಬ್ಬಿ ಸಮುದ್ರವನ್ನ ಸೇರಿದ್ರ ಕೆಲವು ನದಿಗಳು ಬಂಗಾಳ ಕೊಲ್ಲಿ ಸಾಗರವನ್ನ ಸೇರುತ್ತವೆ. ಉದಾಹರಣೆಗೆ ಸಿಂಧು ನದಿ ಎಲ್ಲಿ ಉಗಮಿಸ್ತಂದ್ರ ಕೈಲಾಸ ಪರ್ವತದ ಬಳಿ ಮಾನಸ ಸರೋವರದ ಹತ್ತಿರ ಸಿಂಧು ನದಿ ಉಗಮಿಸ್ತದೆ. ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಅಂದ್ರೆ ಅದು ಸಿಂಧು ನದಿ. ಈ ಸಿಂಧು ನದಿ 5 ಉಪನದಿಗಳಾಗಿ ಡಿವೈಡ್ ಆಗ್ತದೆ. ಬಿಯಾಸ್, ರಾವಿ, ಚೀನಾಬ್, ಸಟ್ಲೇಜ್. ಇದರಲ್ಲಿ 3 ಉಪನದಿಗಳು ಭಾರತದೊಳಗೆ ಹರಿದ್ರ ಇನ್ನೂ 2 ಉಪನದಿಗಳು ಪಾಕಿಸ್ತಾನದಲ್ಲಿ ಹರಿತಾವ. ಹೀಗಾಗಿ ಪಾಕಿಸ್ತಾನದಲ್ಲಿ ಸಿಂಧು ನದಿಯನ್ನ ವರಪ್ರಸಾದ ಅಂತ ಹೇಳಿ ಕರೀತಾರ. ಹೀಗಾಗಿ ಸಿಂಧು ನದಿ ಪಶ್ಚಿಮಾಭಿಮುಖವಾಗಿ ಹರಿದು ಎಲ್ಲಿ ಅರಬ್ಬಿ ಸಮುದ್ರವನ್ನ ಸೇರ್ತೈತೆ ಅಂದ್ರ ಅದು ಪಾಕಿಸ್ತಾನದ ಕರಾಚಿ ಬಳಿ ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿ.
ಇನ್ನು ಆಪ್ಷನ್ಸ್ 2 ಗೋದಾವರಿ ನದಿ ಅನ್ನೋದದ. ಈ ಗೋದಾವರಿ ನದಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ನದಿ ಗೋದಾವರಿ ನದಿ. ಈ ಗೋದಾವರಿ ನದಿ ಎಲ್ಲಿ ಉಗಮಿಸ್ತಪ್ಪ ಅಂತಂದ್ರ ಮಹಾರಾಷ್ಟ್ರದ ತ್ರಯಂಬಕ ಎಂಬಲ್ಲಿ ಈ ಗೋದಾವರಿ ನದಿ ಏನಾಗ್ತದ ಹುಟ್ಟದ. ಈ ಗೋದಾವರಿ ನದಿಯನ್ನ ನಾವು ದಕ್ಷಿಣ ಭಾರತದ ವೃದ್ಧ ನದಿ ಅಂತ ಹೇಳಿ ಕರಿತೀವಿ. ಈ ನದಿಯನ್ನ ದಕ್ಷಿಣ ಭಾರತದ ಗಂಗೆ ಅಂತ ಹೇಳಿ ಕೂಡ ನಾವು ಕರಿತೀವಿ. ಸೊ ಆಪ್ಷನ್ಸ್ 3 ಬ್ರಹ್ಮಪುತ್ರ ನದಿ ಅಂತ ಹೇಳಿ. ಈ ಬ್ರಹ್ಮಪುತ್ರ ನದಿ ಹುಟ್ಟುವ ಸ್ಥಳ ಚಿಮುಯುಂಗ್ ಡಂಗದಲ್ಲಿ ಈ ನದಿ ಏನಾಗ್ತೈತಿ ಅಂದ್ರ ಹುಟ್ಟುತ್ತದೆ. ಸೊ ಭಾರತದ ಈಶಾನ್ಯ ಭಾಗದಲ್ಲಿ ಹರಿದ ಮತ್ತೆ ಬಾಂಗ್ಲಾದೇಶವನ್ನ ಏನ್ ಮಾಡ್ತೈತಿ ಈ ನದಿ ಸೇರ್ತದ. ಆಪ್ಷನ್ಸ್ ಡಿ ಕೃಷ್ಣಾ ನದಿ. ಕೃಷ್ಣಾ ನದಿ ಹುಟ್ಟುವುದು ಕೂಡ ಸ್ಟಾಪ್ ಆಗತ್ತೆ. ಕೃಷ್ಣಾ ನದಿ ಉಗಮ ಸ್ಥಾನ ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಈ ನದಿ ಹುಟ್ಟದ. 3 ರಾಜ್ಯದೊಳಗ ಈ ನದಿ ಏನಾಗಿತ್ತಪ್ಪ ಅಂತಂದ್ರ ಹಂಚಿಕೆ ಆಗ್ಯದ. ಮೊದಲನೇದು ಮಹಾರಾಷ್ಟ್ರ, ಎರಡನೇದು ಕರ್ನಾಟಕ, ಆಮೇಲೆ ಆಂಧ್ರ ಪ್ರದೇಶ. ಈ 3 ರಾಜ್ಯದಲ್ಲಿ ಈ ನದಿ ಹಂಚಿಕೆ ಆಗ್ಯದ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದೊಳಗ ಕೊಯ್ನಾ ಡ್ಯಾಮ್ ಕಟ್ಟಲಾಗ್ಯದ. ಕರ್ನಾಟಕದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಥವಾ ಆಲಮಟ್ಟಿ ಡ್ಯಾಮ್ ಅನ್ನು ಕೂಡ ಕಟ್ಟಲಾಗಿದೆ. ಆಂಧ್ರ ಪ್ರದೇಶದೊಳಗ ನಾಗಾರ್ಜುನ ಡ್ಯಾಮ್ ಅಂತೇಳಿ ಈ ನದಿಗೆ ಕಟ್ಟಲಾಗಿದೆ. ಉತ್ತರ ಕರ್ನಾಟಕದ ಜೀವನಾಡಿ ಅಂತೇಳಿ ಈ ನದಿಯನ್ನು ಕೂಡ ನಾವೇನ್ ಮಾಡಬಹುದು ಕರಿಬಹುದು. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಧೂ ನದಿ ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿ. ಮುಂದಿನ ಪ್ರಶ್ನೆ, ಅಕ್ಬರನ ಆಳ್ವಿಕೆಯಲ್ಲಿ ಮೊಘಲ್ ಕಾಲದ ಆದಾಯ ವ್ಯವಸ್ಥೆಯನ್ನು ಡ್ಯಾಶ್ ಡ್ಯಾಶ್ ಎನ್ನುತ್ತಿದ್ದರು. ಆಪ್ಷನ್ಸ್ ಎ ಜಪ್ದಿ, ಆಪ್ಷನ್ಸ್ ಬಿ ಘರಿ, ಆಪ್ಷನ್ ಸಿ ಇಕ್ತ, ಆಪ್ಷನ್ಸ್ ಡಿ ಚರೈ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಜಪ್ತಿ. ಮಧ್ಯಕಾಲದ ಭಾರತದ ಇತಿಹಾಸದೊಳಗ 1526ರಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವರು ಬಾಬರ್. 1526 ಒಳಗ ದೆಹಲಿಯ ಸುಲ್ತಾನರ ಕೊನೆಯ ಅರಸನಾಗಿರ್ತಕ್ಕಂಥ ಇಬ್ರಾಹಿಂ ಲೋದಿಗೂ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಬಾಬರ್ನ ಮಧ್ಯನಿಗೂ 1526 ಒಳಗ ಮೊದಲನೆಯ ಪಾಣಿಪತ್ ಕದನ ನಡೀತದ. ಈ ಕದನದೊಳಗ ಇಬ್ರಾಹಿಂ ಲೋದಿಯನ್ನ ಸೋಲಿಸಿ ಬಾಬರ್ ಭಾರತದೊಳಗ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ. ಬಾಬರ್ ಆದ್ಮೇಲೆ ಆತನ ಮಗ ಆಳ್ವಿಕೆಗೆ ಬರ್ತಾನ. ಅವನ ಯಾರಪ್ಪ ಅಂತಂದ್ರ ಹುಮಾಯೂನ್ ಮಗ ಯಾರಪ್ಪ ಅಂತಂದ್ರ ಅಕ್ಬರ್. ಹುಮಾಯೂನ್ ಮಗ ಅಕ್ಬರ್ ಏನ್ ಮಾಡ್ತಾನಂದ್ರ ಆಳ್ವಿಕೆಗೆ ಬರ್ತಾನ. ಮಧ್ಯಕಾಲದ ಭಾರತದ ಇತಿಹಾಸದೊಳಗ ಪ್ರಬಲ ಮೊಘಲರಂತ ಹೇಳಿ ನಾವೊಂದು 7 ಜನನನ್ನ ಕರಿತೇವೆ. ಅದ್ರೊಳಗ ಮೊದಲನೇದೊಳಗ ಬಾಬರ್ ಬರ್ತಾರ, ಬಾಬರನ ಮಗ ಹುಮಾಯೂನ್ ಬರ್ತಾನ, ಹುಮಾಯೂನ್ ಮಗ ಅಕ್ಬರ್ ಬರ್ತಾನ, ಅಕ್ಬರ್ ಮಗ ಜಹಾಂಗೀರ್ ಬರ್ತಾನ, ಜಹಾಂಗೀರ್ನ ಮಗ ಶಹಜಾನ್ ಬರ್ತಾನ, ಶಹಜಾನನ ಮಗ ಔರಂಗಜೇಬ ಬರ್ತಾನ. ಹೀಗಾಗಿ 1526ರಿಂದ 1607ರವರೆಗೆ ಪ್ರಬಲ ಮೊಘಲರು ಅಂತ ಹೇಳಿ ಆಳ್ವಿಕೆಯನ್ನ ಮಾಡ್ತಾರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಪ್ತಿ. ಸೊ ನಾವು ಮುಂದಿನ ಪ್ರಶ್ನೆಯನ್ನ ನೋಡಲಾಗಿ, ಕೆಳಗಿನವುಗಳಲ್ಲಿ ಯಾವುದನ್ನ ಭಾರತ ನಾಗರಿಕತೆಯ ಇತಿಹಾಸದ ಹೊಸ ಶಿಲಾಯುಗ ಎಂದು ಕರೆಯಲಾಗಿದೆ? ಕೆಳಗಿನವಲ್ಲಿ ಯಾವುದನ್ನ ಭಾರತದ ನಾಗರಿಕತೆಯ ಹೊಸ ಶಿಲಾಯುಗ ಎಂದು ಕರೆಯಲಾಗಿದೆ? ಈ ಪ್ರಶ್ನೆಯ ಮೊದಲನೆಯ ಆಪ್ಷನ್ಸ್ ನಿಯೋಲಿಥಿಕ್,
ಆಪ್ಷನ್ಸ್ ಬಿ ಮೆಸೋಲಿಥಿಕ್, ಆಪ್ಷನ್ಸ್ ಬಿ ಎಪಿಯೋಲಿಥಿಕ್, ಆಪ್ಷನ್ ಸಿ ಪ್ಯಾಲಿಯೋಲಿಥಿಕ್. ಸರಿನಾ? ನಾವು ಶಿಲಾಯುಗವನ್ನ ಪ್ರಮುಖವಾಗಿ 3 ಭಾಗಗಳನ್ನಾಗಿ ಡಿವೈಡ್ ಮಾಡಿ ಅಭ್ಯಾಸ ಮಾಡ್ತೀವಿ. ಮೊದಲನೇದಾಗಿ ಹಳೆಯ ಶಿಲಾಯುಗ, ಹಳೆಯ ಶಿಲಾಯುಗ. ಎರಡನೇದಾಗಿ ಮಧ್ಯಶಿಲಾಯುಗ, ಮಧ್ಯಶಿಲಾಯುಗ. ಮೂರನೇದು ನವಶಿಲಾಯುಗ ಅಥವಾ ಹೊಸ ಶಿಲಾಯುಗ ಅಂತೇಳಿ ಅಧ್ಯಯನ ಮಾಡ್ತೀವಿ. ಹೊಸ ಶಿಲಾಯುಗ ಅಂತೇಳಿ. ಈ ಹಳೆಯ ಶಿಲಾಯುಗದ ಕಾಲಾವಧಿ ಸಾಮಾನ್ಯ ಶಕ ಪೂರ್ವ 40,000ದಿಂದ 10,000. ಮಧ್ಯಶಿಲಾಯುಗದ ಕಾಲಾವಧಿ ಸಾಮಾನ್ಯ ಶಕ ಪೂರ್ವ 10,000ದಿಂದ 8,000. ನವಶಿಲಾಯುಗದ ಕಾಲಾವಧಿ ಸಾಮಾನ್ಯ ಶಕ ಪೂರ್ವ 8,000ದಿಂದ 4,000. ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ಹೊಸ ಶಿಲಾಯುಗ ಅಥವಾ ನವಶಿಲಾಯುಗ ಅಂತ ಹೇಳಿ ನಾವು ಶಿಲಾಯುಗವನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಿ ಅಭ್ಯಾಸ ಮಾಡ್ತೀವಿ. ಸರಿನಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಯೋಲಿಥಿಕ್ ಅಥವಾ ಇದಕ್ಕ ಹೊಸ ಶಿಲಾಯುಗ. ಸರಿನಾ? ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ಲಿಥಿಕ್ ಎಂದರೆ ಶಿಲೆ. ಈ ನವಶಿಲಾಯುಗದ ಕಾಲದ ಮಾನವ ಅತ್ಯಂತ ಅಭಿವೃದ್ಧಿ ಹೊಂದಿದ ಮಾನವನಾಗಿದ್ದ. ಹಳೆಯ ಶಿಲಾಯುಗದ ಕಾಲದ ಮಾನವ ಬಳಸಿದ ಅತ್ಯಂತ ಗಡುಸಾದ ಒರಟಾದ ಕಲ್ಲಿನ ಹೆಸರನ್ನ ಸಾಕಷ್ಟು ಪತ್ರಿಕೆಗಳಲ್ಲಿ ಕೇಳಿದಾನೆ. ಸೊ ಆ ಕಲ್ಲಿನ ಹೆಸರು ಕ್ವಾರ್ಟರ್ಝೈಟ್. ಆ ಕಲ್ಲಿನ ಹೆಸರು ಕ್ವಾರ್ಟರ್ಝೈಟ್. ಹಳೆಯ ಶಿಲಾಯುಗದ ಕಾಲದ ಮಾನವ ಬಳಸಿದ ಕಲ್ಲಿನ ಹೆಸರು ಕ್ವಾರ್ಟರ್ಝೈಟ್. ಮಧ್ಯಶಿಲಾಯುಗದೊಳಗ ಸ್ವಲ್ಪ ಬದಲಾವಣೆಯಾದ. ತದನಂತರ ನವಶಿಲಾಯುಗದಲ್ಲಿ ಸಾಕಷ್ಟು ಮಾನವ ಏನಾಗ್ತಾನ, ಬದಲಾವಣೆ ಆಗ್ತಾನ. ಸ್ಥಿರ ಜೀವನವನ್ನು ನಡೆಸಿದ, ಸಾಕು ಪ್ರಾಣಿಗಳನ್ನ ಸಾಕಾಕತ್ತ, ಸ್ಟಬಲ್ ಲೈಫ್, ಮನೆಯನ್ನ ಕಟ್ಕೊಂಡ. ಆಮೇಲೆ ಆತನಿಗೆ ಹೂಳುವ ಪದ್ಧತಿ ಗೊತ್ತಿತ್ತು. ಆಮೇಲೆ ಆತನಿಗೆ ಬೆಂಕಿಯ ಉಪಯೋಗ ಕೂಡ ಗೊತ್ತಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಯೋಲಿಥಿಕ್ ಆಗ್ತದ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾರತದ ನೆರೆಯ ರಾಷ್ಟ್ರ ಯಾವುದು? ಆಪ್ಷನ್ಸ್ ಎ ಇರಾನ್, ಆಪ್ಷನ್ಸ್ ಬಿ ಮಾಲ್ಡೀವ್ಸ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ಸ್ ಡಿ ಆಸ್ಟ್ರೇಲಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಾಲ್ಡೀವ್ಸ್. ಭಾರತ ಸುತ್ತಮುತ್ತಲು ಅನೇಕ ರಾಷ್ಟ್ರಗಳನ್ನ ಹೊಂದಿದೆ. ಪೂರ್ವದಲ್ಲಿ ಬಾಂಗ್ಲಾದೇಶ, ಮಯನ್ಮಾರ ದೇಶ, ದಕ್ಷಿಣದಲ್ಲಿ ಶ್ರೀಲಂಕಾ ದೇಶವನ್ನು ಹೊಂದಿದ, ನೈಋತ್ಯದಲ್ಲಿ ಮಾಲ್ಡೀವ್ ದೇಶವನ್ನು ಹೊಂದಿದ, ವಾಯುವ್ಯದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಉತ್ತರದಲ್ಲಿ ಚೀನಾ, ನೇಪಾಳ, ಟಿಬೆಟ್, ಭೂತಾನ್. ಹೀಗೆ ಭಾರತ ತನ್ನ ಸುತ್ತಮುತ್ತಲು ಅನೇಕ ರಾಷ್ಟ್ರಗಳನ್ನ ಏನ್ ಮಾಡಿದ, ಹೊಂದ್ಯದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಲ್ಡೀವ್ಸ್ ಆಗ್ತದ. ಮಾಲ್ಡೀವ್ ದೇಶದ ರಾಜಧಾನಿ ಮಾಲೆ. ಮಾಲ್ಡೀವ್ ದೇಶದ ರಾಜಧಾನಿ ಮಾಲೆ. ಪ್ರಸ್ತುತ ಈ ಮಾಲ್ಡೀವ್ ದೇಶದ ಅಧ್ಯಕ್ಷ ಭಾರತದ ಪ್ರವಾಸದಲ್ಲಿ ಇದ್ದಾರೆ. ಹೀಗಾಗಿ ಇದೊಂದು ಎಂಥ ದೇಶ ಅಂದ್ರ ಹವಳದ ದೇಶ. ಹವಳದಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ದೇಶ. ಭಾರತ ಮತ್ತು
ಮಾಲ್ಡೀವ್ ದೇಶಕ್ಕೆ ಅವಿನಾಭಾವ ಸಂಬಂಧ ಅದ. ಮಾಲ್ಡೀವ್ ದೇಶ ನಿಂತಿದ್ದು ಪ್ರವಾಸೋದ್ಯಮ ಇಲಾಖೆಯಿಂದ. ಪ್ರವಾಸೋದ್ಯಮದಿಂದ ಈ ದೇಶ ಮುನ್ನಡೀತಾ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು. ಅದು ಕಳಿಂಗ ಯುದ್ಧ ನಡೆಯಿತು. ಆಪ್ಷನ್ಸ್ ಎ ಬಿಂದುಸಾರ, ಆಪ್ಷನ್ಸ್ ಬಿ ಅಶೋಕ, ಆಪ್ಷನ್ ಸಿ ಚಂದ್ರಗುಪ್ತ, ಆಪ್ಷನ್ಸ್ ಡಿ ದಶರಥ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಿ ಗ್ರೇಟ್ ಅಶೋಕ ಮಹಾಶಯ. ಕಳಿಂಗ ಕದನ ನಡೆದದ್ದು ಸಾಮಾನ್ಯ ಶಕ ಪೂರ್ವ 261ರಲ್ಲಿ. ಎಲ್ಲಿ ನಡೀತಂದ್ರೆ ಇದು ಒರಿಸ್ಸಾದಲ್ಲಿ ನಡೆದಿರ್ತಕ್ಕಂಥ ಈ ಕದನದಲ್ಲಿ ಅಶೋಕ ಮಹಾಶಯ ಭಾಗವಹಿಸಿದ. ಕಳಿಂಗ ಕದನದಲ್ಲಿ ಎಷ್ಟು ತೀವ್ರವಾಗಿತ್ತೆಂದರೆ ಈ ಕದನದಲ್ಲಿ 1 ಲಕ್ಷ ಜನ ಸಾವನ್ನಪ್ಪಿತ್ತಾರ. 1.5 ಲಕ್ಷ ಜನ ಶಾಶ್ವತ ಅಂಗವಿಕಲರಾದರು. ಈ ಕಳಿಂಗ ಯುದ್ಧದ ಸನ್ನಿವೇಶವನ್ನ ನೋಡಿರುವ ಅಶೋಕ ಭವಿಷ್ಯತ್ ಕಾಲಿನಲ್ಲಿ ಯಾವತ್ತು ನಾ ಯುದ್ಧ ಮಾಡುವುದಲ್ಲ ಅಂತ ತಿಳ್ಕೊಂಡ ತನ್ನ ಕೈಯಲ್ಲಿರ್ತಕ್ಕಂಥ ಕತ್ತಿಯನ್ನ ಕೆಳಗೆ ಬಿಸಾಕಿದ. ಯಾವತ್ತು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ. ಸೊ ಈ ಕಳಿಂಗ ಯುದ್ಧ ಮತ್ತು ಪರಿಣಾಮಗಳ ಬಗ್ಗೆ ತಿಳಿಸುವಂತ ಅಶೋಕನ ಶಾಸನ ಯಾವುದಪ್ಪ ಅಂತಂದ್ರ 13ನೇಯ ಶಿಲಾಶಾಸನ. ಇನ್ನೊಂದು ಪ್ರಮುಖ ಅಂಶ ನಿಮಗೆ ಗೊತ್ತಿರಬೇಕು. ಭಾರತದಲ್ಲಿ ಶಿಲಾಶಾಸನಗಳ ಪಿತಾಮಹ ಅಂತೇಳಿ ಅಶೋಕನನ್ನ ಕರೀತಾರ. ಶಿಲಾಶಾಸನಗಳ ಪಿತಾಮಹ ಅಂತೇಳಿ ಅಶೋಕನನ್ನ ಕರೀತಾರ. ಸೊ ಅಶೋಕನಿಗೆ ಸಂಬಂಧಪಟ್ಟಂತ ಶಾಸನಗಳು ಭಾರತದಲ್ಲಿ 54 ಸಿಕ್ಕರ, ಕರ್ನಾಟಕದಲ್ಲಿ 14 ಶಾಸನಗಳು ಅಶೋಕನಿಗೆ ಸಂಬಂಧಪಟ್ಟಂತ ಶಾಸನಗಳ ದೊರಕ್ಯಾವ. ಇದರಲ್ಲಿ ಅತ್ಯಂತ ದೊಡ್ಡ ಶಾಸನ ಯಾವುದಪ್ಪ ಅಂತಂದ್ರ ಕಲಬುರ್ಗಿಯ ಸನ್ನತಿ ಶಾಸನ ಅಶೋಕನ ಅತಿ ದೊಡ್ಡ ಶಾಸನ. ಆಮೇಲೆ ರಾಯಚೂರಿನ ಮಸ್ಕಿ ಶಾಸನದೊಳಗ ಅಶೋಕನನ್ನ ಏನಂತ ಉಲ್ಲೇಖ ಮಾಡ್ಯಾರ ಅಂದ್ರ ದೇವಂ ನಾಮ ಪ್ರಿಯದರ್ಶಿ ಅಶೋಕ ಅಂತೇಳಿ ಹೇಳಿರ್ತಕ್ಕಂಥ ಶಾಸನ ರಾಯಚೂರಿನ ಮಸ್ಕಿ ಶಾಸನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಶೋಕ ಆಗ್ತದ. ಆಮೇಲೆ ಮತ್ತೆ ಪ್ರಶ್ನೆ ಕೇಳ್ತಾನ, ಅಶೋಕ ಈ ಕದನ ಆದ ಮೇಲೆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ. ಸೊ ಈ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡು ಅಂತ ಹೇಳಿದವ ಉಪಗುಪ್ತ ಎಂಬ ವ್ಯಕ್ತಿ ಬೌದ್ಧ ಧರ್ಮವನ್ನ ಈತ ಏನ್ ಮಾಡ್ತಾನ, ಸ್ವೀಕಾರ ಮಾಡಿದ. ಸರಿನಾ? ಮತ್ತೆ ಪ್ರಶ್ನೆ, ಅಶೋಕನ ತಂದೆ ಯಾರಪ್ಪ ಅಂತಂದ್ರ ಬಿಂದುಸಾರ ಅಂತೇಳಿ ಅಶೋಕನ ತಂದೆ ಆಗ್ತಾರ. ಸರಿನಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದ ಆಪ್ಷನ್ಸ್ ಬಿ ಅಶೋಕ. ಮುಂದಿನ ಪ್ರಶ್ನೆ, ಭರತನಾಟ್ಯ ಕಲೆಯು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಬಿ ತಮಿಳುನಾಡು, ಆಪ್ಷನ್ಸ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ಕೇರಳ, ಆಪ್ಷನ್ಸ್ ಡಿ ಮಣಿಪುರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ತಮಿಳುನಾಡು. ಭಾರತದಲ್ಲಿ ಕೆಲವೊಂದು ಶಾಸ್ತ್ರೀಯ ನೃತ್ಯಗಳನ್ನ ನಾವು ಕಾಣ್ತೀವಿ. ಶಾಸ್ತ್ರೀಯ ನೃತ್ಯಗಳನ್ನ ಕಾಣ್ತೀವಿ. ಸರಿನಾ? ಓಕೆ. ಅದರಲ್ಲಿ ತಮಿಳುನಾಡು ತಗೊಂಡ್ರೆ, ಸೊ ತಮಿಳುನಾಡಿನಲ್ಲಿ ಭರತನಾಟ್ಯಂ ಈ ನೃತ್ಯವನ್ನ ಕಾಣ್ತೀವಿ. ಆಂಧ್ರ ಪ್ರದೇಶದಲ್ಲಿ ನೋಡಿದ್ರ ಕುಚ್ಚುಪುಡಿ ಈ ನೃತ್ಯವನ್ನ ಕಾಣ್ತೀವಿ. ಕುಚ್ಚುಪುಡಿ. ಕೇರಳ ರಾಜ್ಯದಲ್ಲಿ ತಗೊಂಡ್ರ ಅಲ್ಲಿ ಮೋಹಿನಿ
ಅಟ್ಟಂ ಈ ನೃತ್ಯವನ್ನ ಕಾಣ್ತೀವಿ. ಇನ್ನೊಂದ ಬರ್ತದ ಅದು ಕಥಕ್ಕಳಿ. ಮಣಿಪುರ್ ತಗೊಂಡ್ರ ಅಲ್ಲಿ ಮಣಿಪುರಿ ನೃತ್ಯವನ್ನ ನೋಡ್ತೀವಿ. ಮಣಿಪುರ ನೃತ್ಯವನ್ನ ನೋಡ್ತೀವಿ. ಉತ್ತರ ಪ್ರದೇಶವನ್ನ ತಗೊಂಡ್ರ ಕಥಕ್ ನೃತ್ಯವನ್ನ ನೋಡ್ತೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನೃತ್ಯದ ಪ್ರಕಾರಗಳನ್ನ ನಾವೇನ್ ಮಾಡ್ತೀವಿ, ಗಮನಿಸ್ತೀವಿ. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರ ತಮಿಳುನಾಡು. ಸೊ ಮುಂದಿನ ಪ್ರಶ್ನೆ, ಇಂದಿರಾ ಗಾಂಧಿ ಆಂತರಿಕ ತುರ್ತು ಪರಿಸ್ಥಿತಿ ಹೇರಿ ಎಷ್ಟು ವರ್ಷ ಕಳೆದಿವೆ? ಆಪ್ಷನ್ ಸಿ 25, ಆಪ್ಷನ್ಸ್ ಬಿ 30, ಆಪ್ಷನ್ ಸಿ 50, ಆಪ್ಷನ್ಸ್ ಡಿ 75. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 50. ಆಪ್ಷನ್ ಸಿ 50 ಸರಿನಾ? ಭಾರತದಲ್ಲಿ ತುರ್ತು ಪರಿಸ್ಥಿತಿಗಳಂತ ಹೇಳಿ ಕರಿತೀವಿ. ತುರ್ತು ಪರಿಸ್ಥಿತಿಗಳು ಭಾಗ 18ರಲ್ಲಿ ಬರ್ತಾವ. ಭಾಗ 18ರಲ್ಲಿ ಬರ್ತಾವ ತುರ್ತು ಪರಿಸ್ಥಿತಿಗಳು. ಸಂವಿಧಾನದ 352ರಿಂದ 360 ವಿಧಿಗಳಲ್ಲಿ ಈ ತುರ್ತು ಪರಿಸ್ಥಿತಿಗಳ ಹಂಚಿಕೆಯಾಗ್ಯಾವ. ಸಂವಿಧಾನದ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ಸಂವಿಧಾನದ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ, 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಏನ್ ಮಾಡ್ತೈತಿ, ಹೇರ್ತದ. ಸೊ ಇಲ್ಲಿವರೆಗೆ ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಒಂದು ಬಾರಿ ಕೂಡ ಹೇರಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಮೊದಲ ಹೇರಿರ್ತಕ್ಕಂಥ ರಾಜ್ಯ ಅಂದ್ರೆ ಅದು ಪಂಜಾಬ್. ರಾಷ್ಟ್ರೀಯ ಪರಿಸ್ಥಿತಿ ಜಾರಿಗೊಂಡಂತ ಮೊದಲ ರಾಜ್ಯ ಅಂದ್ರೆ ಅದು ಪಂಜಾಬ ಆಗ್ತದ. ಕರ್ನಾಟಕದಲ್ಲಿ ಕೂಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನ ಹೇರ್ಯಾರ. ಎಷ್ಟು ಬಾರಿಪ್ಪ ಅಂತಂದ್ರ 6 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನ ಕರ್ನಾಟಕದ ಮೇಲೆ ಹೇರಿದಾರ. ಸೊ ಅತಿ ಹೆಚ್ಚು ಯಾವ ರಾಜ್ಯ ತುರ್ತು ಪರಿಸ್ಥಿತಿನ ಹೇರ್ಯಾರಪ್ಪ ಅಂತಂದ್ರ ಅದು ಮಣಿಪುರ ರಾಜ್ಯ. ಮಣಿಪುರ ರಾಜ್ಯದಲ್ಲಿ ಎಷ್ಟು ಬಾರಿ ತುರ್ತು ಪರಿಸ್ಥಿತಿಗಳನ್ನ ಹೇರಲಾಗೈತಿ ಅಂದ್ರ 10 ಬಾರಿ ತುರ್ತು ಪರಿಸ್ಥಿತಿಗಳನ್ನ ಹೇರಲಾಗೈತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತಾಯ್ತು ತಿಳ್ಕೊಂಡೇನೆ. ಎಷ್ಟಂದ್ರ 50 ವರ್ಷಗಳ ಕಾಲ ಆಯ್ತು ತುರ್ತು ಪರಿಸ್ಥಿತಿಯನ್ನ ಹೇರಿ. ಮುಂದಿನ ಪ್ರಶ್ನೆ, 2024ರಲ್ಲಿ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದ ಕನ್ನಡಿಗರು ಎಷ್ಟು ಜನ? ಆಪ್ಷನ್ಸ್ ಎ 10 ಜನ, ಆಪ್ಷನ್ಸ್ ಬಿ 8 ಜನ, ಆಪ್ಷನ್ಸ್ ಸಿ 10 ಜನ, ಆಪ್ಷನ್ಸ್ ಡಿ 15 ಜನ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 8 ಜನ. ಒಟ್ಟಾರೆಯಾಗಿ ಪದ್ಮಶ್ರೀಯನ್ನ ಪಡೆದಂತ ಭಾರತೀಯ ಸಂಖ್ಯೆಪ ಅಂತಂದ್ರ 110 ಜನರಿಗೆ 2024ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಗೈತಿ. ಈ ಪೈಕಿ ಕರ್ನಾಟಕದಲ್ಲಿ 8 ಜನ ಏನ್ ಮಾಡ್ಯಾರ ಅಂದ್ರ ಈ ಪ್ರಶಸ್ತಿಯನ್ನ ಪಡ್ಕೊಂಡಾರ. ಸೊ ಕರ್ನಾಟಕದ ಈ 8 ಜನರ ಪ್ರಶಸ್ತಿಯನ್ನ ಪಡೆದಂತ ಹೆಸರನ್ನ ಉಲ್ಲೇಖ ಮಾಡಲಾಗ್ಯದ. ಸೊ ಮೊದಲನೇದಾಗಿ ಡಾಕ್ಟರ್ CR ಚಂದ್ರಶೇಖರ್ ಅವರು ವೈದ್ಯಕೀಯ ಕ್ಷೇತ್ರದೊಳಗ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಾರ. ಎರಡನೇದಾಗಿ ಅನುಪಮಾ ಹೊಸಕೇರಿ ಕಲಾ ವಿಭಾಗದೊಳಗ ಪದ್ಮಶ್ರೀಯನ್ನು ಪ್ರಶಸ್ತಿ ಪಡೆದಾರ. ಮೂರನೇದಾಗಿ ರೋಹನ್ ಭೂಪನ್ ಕ್ರೀಡಾ ಕ್ಷೇತ್ರದೊಳಗ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಾರ. ನಾಲ್ಕನೇದಾಗಿ ಶಕ್ತಿ ಶೋನಿ ವಾಣಿಜ್ಯ ವಿಭಾಗದೊಳಗ ಈ ಪ್ರಶಸ್ತಿಯನ್ನು ಪಡ್ಕೊಂಡಾರ. ಐದನೇದಾಗಿ ಸೋಮಣ್ಣ ಬುಡಕಟ್ಟು ಮತ್ತು ಕಲ್ಯಾಣ ಈ ವಿಭಾಗದೊಳಗ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಾರ. ಆರನೇದಾಗಿ ಪ್ರೇಮ್ ಧನರಾಜ್ ವೈದ್ಯಕೀಯ ಕ್ಷೇತ್ರದೊಳಗ ಪ್ರಶಸ್ತಿಯನ್ನು ಪಡ್ಕೊಂಡಾರ. ಏಳನೇದಾಗಿ MK ಶ್ರೀಧರ್ ಶಿಕ್ಷಣ ಕ್ಷೇತ್ರದಲ್ಲಿ ಈ ಪದ್ಮಶ್ರೀಯನ್ನ ಪ್ರಶಸ್ತಿಯನ್ನ ಪಡ್ಕೊಂಡಾರ. ಎಂಟನೇದಾಗಿ ಕೊನೆಯದಾಗಿ ರಾಜಣ್ಣ ಸಮಾಜ ಸೇವೆಯದೊಳಗ ಈ ಪ್ರಶಸ್ತಿಯನ್ನ ಪಡ್ಕೊಂಡಾಣ. ಮುಂಬರ್ತಕ್ಕಂತ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳುವಂತ ಬಹಳಷ್ಟು ಚಾನ್ಸ್ ಅದ. ಹೀಗಾಗಿ ವಿದ್ಯಾರ್ಥಿಗಳು ಇವನ್ನ ಒಂದ್ ಕಡೆ ಬರ್ಕೊಂಡಿಡಕ್ ಸಾಧ್ಯ ಆಗಿರಬೇಕು. ಸೊ ಇಲ್ಲಿ ತನ ತರಗತಿಯನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು.